ಅವತ್ತು ನಾನು ಬಂದ್ಬಿಟ್ಟು ದತ್ತನ ಹೊಡೆದೆ ಅಂತ ನಿಮಗೆಲ್ಲ ಇನ್ನೂ ನನ್ನ ಮೇಲೆ ಕೋಪ ಇದೆಯಲ್ಲ? ಇವತ್ತು ಯಾರು ನೋಡಿಯಕ್ ಬಂದಿದ್ದೀರಾ? ಯಾರನ್ನೂ ಹೊಡಿಯಕ್ಕೆ ಬಂದಿಲ್ಲ, ನಿಮಗೆಲ್ಲ ಎಣ್ಣೆ ಓಡಿಸ್ಬೇಕು ಅಂತ ಬಂದೀನಿ. ನಿಮ್ಮ ಬ್ರ್ಯಾಂಡು ವಿಸ್ಕಿ ಬ್ರ್ಯಾಂಡಿ ಎಲ್ಲ ಇದೆ, ಆ್ಯಂಡ್ ಯೋರ್ ಚಾಯ್ಸ್. ಊಟನೂ ತಂದೀನಿ. ಏನ್ ಪ್ರಯೋಜನ? ನಮಗೆಲ್ಲ ಅನ್ನ ನೀರು ಹಾಕಿದವನು ಇವತ್ತು ಅನ್ನ ನೀರು ಇಲ್ಲದೆ ಅಲಿತಾ ಇದ್ದಾನೆ. ಅದು ನನಗೆ ಗೊತ್ತಿದೆ. ಈ ಗ್ಯಾರೇಜ್ ಓನರ್ ಅವನೇ ಗ್ಯಾರೇಜ್ ಮುಂದೆ ಬೀದಿ ಬಿಕಾರಿ ತರ ನಿಂತ್ಕೊಂಡು ಕುಡಿಯೋಕ್ಕೋಸ್ಕರ 10 ರೂಪಾಯಿ ಕೊಡಿ 20 ರೂಪಾಯಿ ಕೊಡಿ ಅಂತ ಭಿಕ್ಷೆ ಬೇಡ್ತಾನೆ. ಅವನ ಅವಸ್ಥೆಯಲ್ಲಿ ಬಂದು ನಿಂತ್ಕೊಳ್ಳೋದು ನೋಡಿದ್ರೆ ನಮಗೆ ಎಷ್ಟು ಸಂಕಟ ಆಗುತ್ತೆ ಅಂತ ಗೊತ್ತಾಗುತ್ತೇನ್ರಿ ನಿಮ್ಗೆ? ಎಳ್ಕೊಂಬನ್ ಕೂರ್ಸಿದ್ರು ಕೂರಲ್ಲ ಅಂತಾನೆ. ಹೀಗೆಲ್ಲಿದಾನೋ ಹೇಗಿದಾನೋ. ತಗೋ. ಏನ್ ಸರ್, ಅವತ್ತು ನಾನು ಕೊಟ್ಟಿದ್ದನ್ನ ವಾಪಸ್ಸು ನನಗೆ ಕೊಡ್ತೀರಾ? ನಿಮ್ಮಣ್ಣ ಮೊದಲು ತರ ಆಗಿ ವಾಪಸ್ಸು ನಿಮ್ಮ ಹತ್ರ ಬರಬೇಕು ತಾನೆ? ಹಾಗಿದ್ರೆ ಇದನ್ನ ವಾಪಸ್ಸು ತಮ್ಮ ಜೋಬ್ನಲ್ಲಿ ಇಟ್ಕೊಳ್ಳಿ. ಇಟ್ಕೋತೀನಿ. ವೆರಿ ಗುಡ್. ನಿಮ್ಗೋಸ್ಕರ ಚಾಕ್ಲೇಟ್. ನನ್ಗೆ ಮತ್ತೆ ಆ, ಇದು ಬೇಕಾ? ಟಿಕೆಟ್. ಏನು ಯೋಚನೆ ಮಾಡ್ಬೇಡಿ, ದತ್ತ ಒಂದ್ ಕಡೆ ಸೇಫ್ ಆಗಿದ್ದಾನೆ. ಹೌದಾ? ಅವ್ನ್ ಯಾಕೆ ಹಿಂಗಾದ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಎಷ್ಟು ಕೇಳಿದ್ರು ಅವನೇನು ಬಾಯೇ ಬಿಡ್ತಾ ಇಲ್ಲ. ಈಗ ನೀವು ಏನು ಹೇಳಲಿಲ್ಲ ಅಂದ್ರೆ ಅವನ್ನ ನಾವು ಮೊದಲು ತರ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ಲೀಸ್, ಏನ್ ನಡೀತು ಅಂತ ನೀವಾದ್ರೂ ಹೇಳಿ. ನೀವವತ್ತು ದತ್ತನ್ ಹೊಡೆದು ಹೋದ್ಮೇಲೆ ಸ್ವಲ್ಪ ದಿವಸ ಕಳೀತಿದ್ದ ಹಾಗೆ ದತ್ತನ್ ಜೀವನದಲ್ಲಿ ಒಂದು ಹುಡುಗಿ ಎಂಟ್ರಿ ಆದ್ಲು. ಅವರಿಬ್ರಿಗೂ ಪ್ರೀತಿ ಶುರು ಆಯ್ತು. ಹಯಾಬುಸಾ ಬೈಕಲ್ಲಿ ಅವರಿಬ್ರು ಲವ್ 140 ಸ್ಪೀಡಲ್ಲಿ ಪಿಕಪ್ ಆಯ್ತು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲಿ ಮುಖ ತೋರ್ಸು. ನೋಡು, ಕೆನ್ನೆಗೆ ಅರ್ಶನಾನೇ ಹಚ್ಕೊಂಡಿಲ್ಲ. ಹೆಣ್ಮಕ್ಳಿಗೆ ಇದೆಲ್ಲ ಇದ್ರೇನೆ ಕಳೆ. ಈಗ ನೋಡು ಎಷ್ಟು ಲಕ್ಷಣವಾಗಿದ್ಯಾ. ಹೌದಮ್ಮ, ನೀನು ಹೇಳಿದ ಮೇಲೇನೆ ಗೊತ್ತಾಗಿದೆ. ಸರಿ, ನನ್ನ ಡ್ರೆಸ್ ಎಲ್ಲ ಏನ್ ಮಾಡಾಯ್ತಾ? ಇನ್ನೂ ಇಲ್ಲಮ್ಮ. ಇದು ಈಗ ತಿಂಡಿ ರೆಡಿ ಆಗಿದೆ, ಇನ್ನು ಅಡಿಗೆ ಬೇರೆ ಮಾಡಬೇಕು. ನೀನು ಅಷ್ಟೊತ್ತಿಗೆ ರೆಡಿ ಆಗ್ಬಿಟ್ಟು ಲಂಚ್ ಬಾಕ್ಸ್ ಕಟ್ಟುಬಿಡು. ಸ್ವಲ್ಪ ಲೇಟ್ ಆದ್ರೆ ಗೊತ್ತಲ್ಲ, ನಿಮ್ಮಪ್ಪ ಫ್ಯಾಕ್ಟ್ರಿ ಸೈರನ್ ತರ ಕೂಗಾಡ್ಬಿಡ್ತಾರೆ. ಬೇಗ ರೆಡಿಯಾಗಿ ಬಾ. ಸರಿ ಸರಿ. ಅಯ್ಯಯ್ಯೋ, ಟೈಮ್ ಆಗೋಯ್ತು. ಗ್ಯಾಸ್ ಬೇರೆ ಕೈ ಕೊಟ್ಬಿಡ್ತು. ಲಲಿತಾ, ಹಾ, ಕ್ಯಾರಿಯರ್ ರೆಡಿ ಆಯ್ತಾನೆ? ಇಲ್ಲ ರೀ, ಸಿಲಿಂಡರ್ ಮುಗ್ದೋಯ್ತು. ಓ, ದೀಪು, ಏನಪ್ಪ? ಆ ಹುಡುಗ ಇದ್ದಾನಲ್ಮ ಅವನು, ಅದೇ ಆ ಜಸ್ಟ್ ಡೇ ಇಲ್ಲು, ಅವನಿಗೆ ಫೋನ್ ಮಾಡ್ಬಿಟ್ಟು ಗ್ಯಾಸ್ ಖಾಲಿ ಆಗಿದೆ, ಸಿಲಿಂಡರ್ ತರಬೇಕು ಅಂತ ಹೇಳ್ತೀಯಮ್ಮ. ಸರಿಪ್ಪ. ಲೋಕಕ್ಕೆ ಬರುತ್ತಿದೆ ಭ್ರಷ್ಟಾಚಾರ ಮಾಹಿತಿ. ಹಾಯ್ ದೀಪು. ಏ ದಡ್ಡ, ಸಪ್ಪನೆ ಫೋನ್ ಮಾಡಿದಿದ್ರೆ ಏನ್ ಗತಿ? ನಿಮ್ಮ ಅಪ್ಪ ಫೋನ್ ಮಾಡಿದ್ರೆ ನನ್ನ ಫೋನ್ ರಿಂಗ್ ಆಗಲ್ಲ, ವೈಬ್ರೇಟ್ ಆಗುತ್ತೆ. ಏ, ಸಸ್ಪೆನ್ಸ್ ಪಿಕ್ಚರ್ ಅಲ್ಲಿ ಬರೋ ತರ ಯಾಕೆ ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡು. ಟಿಫಿನ್ ಆಯ್ತಾ? ಇನ್ನೂ ಇಲ್ಲ, ಸಿಲಿಂಡರ್ ಖಾಲಿ ಆಗೋಯ್ತು ಕಣೋ. ಇನ್ನು 5 ನಿಮಿಷದಲ್ಲಿ ನಿನ್ ಮುಂದೆ ಇರ್ತೀನಿ. ಎದೆತ್ತಾ ಕಾಸು? ಇರೋ ರಮೇಶ, ಬಂದ್ ಕೊಡ್ತೀನಿ. ಆಯ್ತು. ಆಂಟಿ, ಆಂಟಿ. ಅರೆ ರೇ,
ಫೋನ್ ಮಾಡಿ 10 ನಿಮಿಷನೂ ಆಗಿಲ್ಲ, ಅಷ್ಟೊತ್ತಿಗೆ ಹೊತ್ಕೊಂಡು ಬಂದ್ಬಿಟ್ಟಿದ್ಯಾ? ನೀವ್ ಹೇಳಿದ್ಮೇಲೆ ತರದೇ ಇರ್ತೀನ. ನಾವ್ ಈ ಏರಿಯಾಗೆ ಹೊಸದಾಗಿ ಬಂದಾಗ ಮನೆ ಕೊಡ್ಸೋಕಂತ ಬಂದವ್ ನೀನು. ಏನೇ ಸಹಾಯ ಬೇಕಾದ್ರೂ ಕೇಳಿ ಆಂಟಿ, ಜಸ್ಟ್ ಡಯಲ್ ಅಂತ ನಮ್ ಡೈರಿಯಲ್ಲಿ ನಿನ್ ನಂಬರ್ ಬರೆದ್ಬಿಟ್ಟು ಹೋದೆ. ಆವತ್ತಿಂದ ಇವತ್ತಿನ ತನಕ ನಾವು ನಿನ್ಗೆ ಕೆಲಸ ಹೇಳ್ದಿರೋ ದಿನಾನೇ ಇಲ್ಲ. ಒಂದು ದಿನಸಿ ಮುಗ್ದೋದ್ರು, ಕರೆಂಟ್ ಹೋದ್ರು, ನೀರು ಬರ್ಲಿಲ್ಲ ಅಂದ್ರು, ನಿನಗೆ ಫೋನ್ ಮಾಡ್ತಾ ಇದ್ವಿ. ಏನ್ ಹೇಳಿಲ್ಲ ಅಂದ್ರು ತಿಂಡಿ ಟೈಮಿಗಂತೂ ಕರೆಕ್ಟಾಗಿ ಹಾಜರಾಗ್ಬಿಡ್ತೀನಲ್ಲ ಆಂಟಿ. ಸರಿ ಕೂತ್ಕೋ, ಕಾಫಿ ಕೊಡ್ತೀನಿ. ಸರಿ ಆಂಟಿ. ಬಿಡು, ಅಪ್ಪ ಬಂದ್ಬಿಡ್ತಾರೆ. ಚಳಿ ಚಳಿ ಆಗ್ತಾ ಇದೆ, ಬಿಸಿ ಬಿಸಿಯಾಗಿ ಒಂದೇ ಒಂದು ಪ್ಲೀಸ್. ಬಿಸಿ ಬಿಸಿಯಾಗಿ ಅಯನ್ ಬಾಕ್ಸ್ ಇದೆ, ಕೊಡ್ಲಾ? ಬೇಡ. ಈ ಬಿಸಿ ಕಾಫಿ ಕುಡಿ, ಚಳಿ ಎಲ್ಲ ಹೊಟ್ಟೋಗತ್ತೆ. ಏನಪ್ಪ ಜಸ್ಟ್ ಡಯಲ್? ಅಯ್ಯೋ ಅಪ್ಪ. ಅಂಕಲ್ ಏನ್ ಅಂಕಲ್, ನನ್ನ ಹೆಸರನ್ನೇ ಜಸ್ಟ್ ಡಯಲ್ ಮಾಡ್ಬಿಟ್ರಾ? ಜಸ್ಟ್ ಡಯಲ್ ಅಂತ ನೀನೇ ಬರ್ದು ಹೋಗಿದ್ಯಲ್ಲಪ್ಪ. ಪರವಾಗಿಲ್ಲ ಬಿಡಿ ಅಂಕಲ್. ವರ್ಕ್ಶಾಪ್ ಹೆಂಗ್ ನಡೀತಾ ಇದೆ? ಪರವಾಗಿಲ್ಲ ಅಂಕಲ್, ನಡೀತಾ ಇದೆ. ತಿಂಗಳಿಗೆ ಎಷ್ಟು ಸಂಪಾದನೆ ಆಗುತ್ತೆ? ವರ್ಕರ್ಸ್ ಪೇಮೆಂಟು, ರೆಂಟು ಎಲ್ಲ ಕಳೆದು ಒಂದು 10-15 ಸಾವಿರ ಮಿಕ್ಕತ್ತೆ ಅಂಕಲ್. ಓ ವೆರಿ ಗುಡ್. ಈಗ ಬ್ಯಾಚುಲರ್ ಲೈಫು ನಡೆದೋಗುತ್ತೆ. ಅದೇ ನಾಳೆ ಸಂಸಾರ ಶುರು ಆದರೆ ಕಷ್ಟ ಆಗುತ್ತಪ್ಪ. ಅದಕ್ಕೆ ನೀವೊಂದು ಕೆಲಸ ಮಾಡು, ತಿಂಗಳಿಗೆ ಸ್ವಲ್ಪ ದುಡ್ಡು ಸೇವಿಂಗ್ಸ್ ಅಂತ ಎತ್ತಿಡು. ಸರಿ ಅಂಕಲ್. ಆಂಟಿ, ಹಾ ಕಾಫಿ ತುಂಬಾ ಚೆನ್ನಾಗಿತ್ತು. ಸರಿಪ್ಪ. ಅಂಕಲ್ ಬರ್ತೀನಿ ಅಂಕಲ್. ಒಳ್ಳೇದಪ್ಪ. ದೀಪು, ಹುಡುಗ ತುಂಬಾ ಒಳ್ಳೆಯವನು, ಹೊರಗನವನಂತ ಅನ್ಸೋದೇ ಇಲ್ಲ. ಅಪ್ಪ, ನೀನ್ ಲಂಚ್ ಬಾಕ್ಸ್ ತಗೋ. ಒಂದು ನಿಮಿಷ ಇರಮ್ಮ. ನಿನ್ನ ಬೊಟ್ಟು ಎಷ್ಟು ಚೆನ್ನಾಗಿದೆ ಮಗಳೇ. ಇನ್ನು ಚಿಕ್ಕ ಸಿಕ್ಕಿಲ್ವಾ? ಅಪ್ಪ, ನನ್ನ ಕಾಲೇಜಿಗೆ ಆಲ್ರೆಡಿ ಲೇಟ್ ಆಯ್ತು. ಅಲ್ಲಮ್ಮ, ಲೇಟ್ ಆಗಿದೆ ಅಂತ ಆಚರಣೆ ಬಿಡಕ್ಕಾಗತ್ತೇನಮ್ಮ? ಕಾಫಿ ತಗೊಳ್ಳಿ. ನೋಡು ನಿಮ್ಮಮ್ಮನ್ನ. ಅವಳಿಗೆ ಎಷ್ಟೇ ಅರ್ಜೆಂಟ್ ಕೆಲಸ ಇರಲಿ, ಹಣೆ ತುಂಬಾ ಕುಂಕುಮ, ಕೆನ್ನೆ ತುಂಬಾ ಅರಿಶಿನ, ತಲೆ ತುಂಬಾ ಹೂ ಮುಡ್ಕೊಂಡಿರ್ತಾಳೆ. ಹೆಣ್ಮಕ್ಳಿಗೆ ಅದೇ ಲಕ್ಷಣ ಮಗಳೇ. ಅಮ್ಮ, ನಿಮ್ ಯಜಮಾನ್ರದು ಅತಿ ಆಯ್ತು. ಅಪ್ಪ, ಆಗ್ಲೇ ಏನಾಯ್ತು? ನಿನಗೆ ಟೈಮ್ ಆಯ್ತು ಅಂದ್ಯಲ್ಲ, ಹೂ ಮುಡಿಸ್ತೀನಿ, ನಡಿ ನಡಿ ನಡಿ. ಏ ಈಗ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ. ಹೋಗು, ಬೇಗ ಹೋಗು. ಬಾಯ್ ಅಪ್ಪ, ಬಾಯ್. ಬಾಯ್ ಮಗಳೇ. ಹಾಯ್ ದೀಪು. ಹಾಯ್ ಸೋನಿ. ಬಾ ಬೇಗ. ನಡಿ ನಡಿ. ಹಾಯ್ ಆಂಟಿ. ಹಾಯ್ ದೀಪು. ಹಾಯ್ ಅಂಕಲ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲ್ಲ, ಈ ಹುಡುಗಿ ತಂದೆ ಶ್ರೀನಿವಾಸ ಮೂರ್ತಿನೂ ನಾನು ಕ್ಲೋಸ್ ಫ್ರೆಂಡ್ಸು. ದಿನ ಗೌರಮ್ಮನ್ ಥರ ನಮ್ಮ ಮನೆಗೆ ಬಂದು ಇಲ್ಲಿ ಅಲ್ಟ್ರಾ ಮಾಡರ್ನ್ ಡ್ರೆಸ್ ಹಾಕೊಂಡು ಒಳ್ಳೆ ಫಿಲ್ಮ್ ಹೀರೋಯಿನ್ ಥರ ಹೊರಗಡೆ ಸುತ್ತಾಡ್ತಿರೋದು ನನ್ನ ಸ್ನೇಹಿತನಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ರೀ, ಅವ್ರದ್ದು ತುಂಬಾ ಸಂಪ್ರದಾಯಸ್ಥ ಕುಟುಂಬ, ಪೇರೆಂಟ್ಸು ತುಂಬಾ ಸ್ಟ್ರಿಕ್ಟು. ಅವಳು ಈ ತರ ಲಂಗಾದಾವಣಿ ಹಾಕೊಂಡು ಕಾಲೇಜ್ಗೆ ಹೋದ್ರೆ ಹುಡುಗರು ಚುಡಾಯಿಸಲ್ವಾ? ಅದಕ್ಕೆ ಇಲ್ಲಿಗೆ ಬಂದು ಮಾಡರ್ನ್ ಡ್ರೆಸ್ ಹಾಕೊಂಡು ಹೋಗ್ತಾಳಪ್ಪ. ರೆಕಾರ್ಡ್ಸ್ ತಗೊಂಡ್ಯಾ? ಮಾಮ್, ಡ್ಯಾಡ್, ಬಾಯ್ ಬಾಯ್. ಬಾಯ್ 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 ಬಾಯ್. ಅವ್ರ ಮನೇಲಿ ಸ್ಟ್ರಿಕ್ಟ್ ಆಗಿದ್ರು
ದೀಪು ಅವ್ರ ಅಪ್ಪ ಅಮ್ಮನಿಗೆ ಹೀಗೆ ಮೋಸ ಮಾಡ್ತಾ ಇದ್ದಾಳೆ. ಇನ್ನು ಫ್ರೀ ಆಗಿಬಿಟ್ರು ನಮ್ಮ ಸೋನಿ ಕಾಲೇಜ್ ಅಂತ ಹೇಳಿ ಊರೆಲ್ಲ ತಿರುಗ್ತಾ ಇದ್ದಾಳೋ ಏನೋ. ವೀಕೆಂಡ್ ಬಂದ್ರೆ ಸಾಕು ಕಂಬೈನ್ ಸ್ಟಡಿ ಅಂತ ಹೇಳಿ ಫ್ರೆಂಡ್ಸ್ ಮನೇಲೆ ಉಳ್ಕೊಂಡ್ಬಿಡ್ತಾಳೆ. ಅದೇನ್ ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ ಸ್ವಲ್ಪ ವಿಚಾರಿಸು. ರೀ ನನ್ ಮಗಳ ಮೇಲೆ ನನಗ್ ನಂಬಿಕೆ ಇದೆ. ನೀವು ಬಾಯಿ ಮುಚ್ಕೊಂಡು ತಿಂಡಿ ತಿನ್ನಿ. ಕಿವಿಲ್ ತಿನ್ಲಾ? ಇಲ್ಲ ನಾನ್ ತಲೆ ತಿನ್ನಿ. ಸದ್ಯಕ್ಕೆ ದೋಸೆ ತಿಂತೀನಿ.